ಚುನಾವಣೆ ಮಾಡ್ತೀವಿ ಅಂತೇಳಿ ಅಲ್ಪಸಂಖ್ಯಾತರಿಗೋಸ್ಕರ ಆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಕೊಡ್ತಿಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡೋಕ್ಕೋಸ್ಕರ ಅವರಿಗೆ ಆ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದರೆ 30 ಲಕ್ಷ ಕೊಡ್ತಿರಲ್ಲ. ಏನು ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಅದೇ ಮಾತಾಡ್ತೀರಿ ನೀವು ಅಹಿಂದ ಅಂತ ಹೇಳ್ತೀರಿ. ಈ ಅಹಿಂದ ವರ್ಗಕ್ಕೆ ನಿಮಗೆ ಕೊಡುಗೆ ಏನು ಹೇಳ್ಬೇಕಲ್ಲ? ಅಹಿಂದ ವರ್ಗಕ್ಕೂ ಕೊಡುಗೆ ಇಲ್ಲ, ಪರಿಶಿಷ್ಟ ಜಾತಿ ಪಂಗಡಕ್ಕೂ ಇಲ್ಲ, ಅಥವಾ ಯಾವುದೇ ಮುಂದುವರೆದ ವರ್ಗಗಳಿಗಿಲ್ಲ. ನಾವು ಕೇಳ್ತಿದ್ದೀವಿ, ಹಿಂದೂಗಳಲ್ಲಿ ಭಾಳ ಬಡವರದರೆ, ಹಿಂದೂಗಳಲ್ಲಿ ಭಾಳ ಬಡವರದರೆ ಅಗತ್ಯ ವಸ್ತುಗಳನ್ನು ಬೆಲೆ ಇಳಿಸಬೇಕು. ಯಾವ ರೀತಿ ಅಲ್ಪಸಂಖ್ಯಾತರು ನೀವು ಹೇಳ್ತಿದಿಲ್ಲ, ಅದನ್ನು 4% ಮೀಸಲಾತಿ ರದ್ದು ಮಾಡಬೇಕು. ಮತ್ತು ಆ ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ? ಅವ್ರಿಗೆ 108 ಮೊನ್ನೆ ಕೊಟ್ಟಿದ್ದು ಬಜೆಟ್ಟು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲ. ಆ ಬಜೆಟ್ಟು ಅಲ್ಪಸಂಖ್ಯಾತರ ಅಥವಾ ಒಂದು ರೀತಿ ಪಾಕಿಸ್ತಾನ, ಬಾಂಗ್ಲಾ ಆ ದೇಶದ ಬಜೆಟ್ ಇದ್ದಂಗಿತ್ತು. ಪ್ರತಿಯೊಬ್ಬರು ಸಾರ್ವಜನಿಕರು ಬೇಸತ್ತೋಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮುಖಂಡ ಹೋರಾಟ ಮಾಡಿ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ರಾಜ್ಯಾಧ್ಯಕ್ಷ ನೇತೃತ್ವ ಅತ್ಯಂತ ಯಶಸ್ವಿಯಾಗಿದೆ ಹೋರಾಟ. ನಾಳೆ 21ನೇ ತಾರೀಕು 3ನೇ ಹಂತ ಪ್ರಾರಂಭ ಆಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಈ ಸರ್ಕಾರವನ್ನು 100ಕ್ಕೆ 100 ಪತನ ಆಗುತ್ತೆ. ಕಿತ್ತಿಸಿ ನಾವಲ್ಲ, ಸಾರ್ವಜನಿಕರು ಕಿತ್ತಿಸಿದ್ದಾರೆ. ಜನ ಬಡಿಕೆ ತಗೊಂಡು ಬೆನ್ನತ್ತಾರೆ. ನಿಮಗೆ ನಾಚೆ ಹಾಲು, ನಿಮಗೆ ಅಡಿಗೆ ಎಣ್ಣೆ ದರ ಜಾಸ್ತಿ ಆಗಿದೆ. ಇವ್ರು ಹೇಳ್ತಾರೆ, ಮೊನ್ನೆ ಸನ್ಮಾನ್ಯ DK ಶಿವಕುಮಾರ್, ಸಿದ್ದರಾಮಯ್ಯನವರು, ಸುರ್ಜೇವಾಲ ಅಲ್ಲಿ ಸಿಲಿಂಡ್ರಿಗೆ ಮಾಲಾರ್ಪಣೆ ಮಾಡಿ, ನಿಮ್ಮ ಯೋಗ್ಯತೆಗೆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರುಗಳಿಗೆ ಮಾಲೆ ಕದ್ದು ಮುಚ್ಚಿ ಮಾಲೆ ಹಾಕ್ತಾರೆ ಸ್ವಾಮೀಜಿಗಳಿಗೆ. ಹಿಂದೂ ವಿರೋಧಿಗಳು ನೀವು ಹೋಗಿ ಅಲ್ಲಿ ಇಫ್ತಿಯಾರ್ ಕೂಟ ಮಾಡ್ತೀರಿ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಎಲ್ಲವೂ ತಿಂತೀರಿ, ಅವ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ಹಿಂದೂಗಳಿಗೆ ನಿಮಗೆ ಗೌರವ ಇದ್ದರೆ ಈ ಬಜೆಟ್ನಲ್ಲಿ ಕೊಡ್ತೀರಿ. ಮೊನ್ನೆ ನಾವು ಕೇಳ್ತೀನಿ, ಪೆಟ್ರೋಲ್ ಡೀಸೆಲ್ ದರ ಏನು ಕಂಪ್ನಿಗಳು ಬಳಸ್ಬೇಕು ನಷ್ಟ ಗ್ರಾಹಕರ ಮೇಲೆ ಹಾಕಿಲ್ಲ ಕೇಂದ್ರ ಸರ್ಕಾರ. ಮತ್ತು ಸಿಲಿಂಡ್ರ್ ಬೆಲೆ ನೋಡಿ 1007 ರೂಪಾಯಿ ಇತ್ತು, 907 ರೂಪಾಯಿಗೆ ಮಾಡಿದರು. ಜನ ನಾವು ವಿನಂತಿ ಮಾಡ್ತೀವಿ, 1007 ರೂಪಾಯಿ ಇದ್ದದ್ದು 907ಕ್ಕೆ ಮಾಡಿದ್ರು, 800 ರೂಪಾಯಿಗೆ ಮಾಡಿದ್ರು. ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಏನು ಕುಳ್ಳು ಸೆದೆ ಸೌದಿ ಇಡ್ತಿದ್ರಲ್ಲ, ಅದ್ರ ಬದಲಾಗಿ ಈ ಗ್ಯಾಸ್ ಕನೆಕ್ಷನ್ ಅದಕ್ಕೇನಂತಾರೆ ಉಜ್ವಲ ಯೋಜನೆ ತಂದರು. ಬಡವರ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸ್ಬೇಕಂತೇಳಿ 800 ರೂಪಾಯಿ ಮಾಡಿದ್ರು. ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗೋದಕ್ಕೆ 850 ಮಾಡಿದರೆ, ಅಗತ್ಯ ವಸ್ತುಗಳು ನೀವಿದ್ದಾಗ ಪೆಟ್ರೋಲ್ ಇವತ್ತು 7 ರೂಪಾಯಿ. ಈ ದೇಶದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ಗೆ ತೆರಿಗೆ ಹಾಕಿ ಸರ್ಕಾರ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಮೊನ್ನೆ ಸಿಲಿಂಡರ್ ಹೊತ್ಕೊಳ್ತಾರೆ, ನಾಚಿಕೆ ಆಗಬೇಕು. ನಿಮ್ಮ ಕಾಲದಲ್ಲಿ ಸಿಲಿಂಡ್ರು ಸಿಗ್ತಾ ಇರಲಿಲ್ಲ, ಗೊಬ್ಬರ ಅಭಾವ ಇತ್ತು. ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಮೇಲೆ ತೆರಿಗೆ ಹಾಕಿಲ್ಲ, ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಒಳ್ಳೆ ಆಡಳಿತ ಮಾಡಿದೆ, ಅದನ್ನು ನಾಶಿ ಆಗಬೇಕು. ಮೊನ್ನೆ ಸಿಲಿಂಡರ್ ಹೊತ್ಕೊಂಡು ನಾವು ಪ್ರತಿಭಟನೆ ಮಾಡಿದಿರಿ, ಜನ ನಿಮಗೆ ತೂಚಿ ಅಂತ ಉಗಿತಿದ್ದಾರೆ, ದಾರಿ ಬೀದಿಲಿ ತೂಚಿ ಅಂತ ಉಗಿತಿದ್ದಾರೆ. ಅರೆ ರಾಜ್ಯದ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದರೆ ಮೊದಲು ನೀವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡಿದೆ ಅಂತ ಹೇಳ್ತೀರಿ. ಅದೇ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಿಮ್ಗೆ ಮಾತಾಡೋಕ್ಕೆ ಬಿಡಲಿಲ್ಲ. ಇವತ್ತು ರಾಜ್ಯದಲ್ಲಿ ಜನ ತಿರುಗಿಬಿಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ಇದು ಔಟ್ಗೋಯಿಂಗ್ ಸರ್ಕಾರ, BJP ಇನ್ಕಮಿಂಗ್ ಸರ್ಕಾರ. ಇವತ್ತು ರಾಜ್ಯದ ಜನ ತೀರ್ಮಾನ ಮಾಡಿದರೆ ಎಲ್ಲ ಜಿಲ್ಲೆಗಳಲ್ಲಿ ಬೆಂಬಲ ವ್ಯಕ್ತ ಆಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ವಿನಂತಿನೇ ಮಾಡ್ತೀವಿ.